ಗುರುಜಿ, ಈಗ ಶುಕವಾಕ್ಯವನ್ನ ನುಡಿಯೋ ಸಮಯ ಆಯಿತು. ಎಲ್ಲ ವೀಕ್ಷಕರಿಗೂ ಶುಕವಾಕ್ಯಕ್ಕೆ ಸಂತೋಷದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷ ಅಂತ ಕೂಡ ಹೇಳಿದ್ದೆ ಅಲ್ವಾ. ಈ ವಿಶೇಷದಲ್ಲಿ ನಾವು ಏನು ನೆನೆಸ್ಕೊಂಡ್ವಿ? ನಂಜನಗೂಡು ಶ್ರೀಕಂಠೇಶ್ವರ ಮುಡಿ ಉತ್ಸವ. ಅಂದರೆ ಆ ರಕ್ತವನ್ನು ಬರ್ತಾ ಇದ್ದಾಗ ಗೊತ್ತಿಲ್ಲದೆ ಈ ಲಿಂಗ ಅಲ್ಲೇ ಇದ್ದಾಗ ಪರಮೇಶ್ವರನು ಜಟಾಶಂಕರನು ಗಂಗೆಯನ್ನು ಪರಿಪೂರ್ಣವಾಗಿ ಸ್ವತಂತ್ರವಾಗಿ ಬಿಟ್ಟಾಗ ಪರಶುರಾಮನು ತಾನು ದಕ್ಷಿಣ ಭಾಗದಲ್ಲಿ ಸಂಚಾರಕ್ಕೆ ಬಂದಾಗ ಅವನು ತಪಸ್ಸಿಗೋಸ್ಕರ ಎಲ್ಲ ಶುದ್ಧೀಕರಣ ಪಡಿಸೋಕ್ಕೆ ಕೊಡ್ಲಿಯಲ್ಲಿ ಹೀಗೆ ಹೀಗೆ ಅಂದಾಗ ಆ ಲಿಂಗಕ್ಕೆ ಸೋಕಿ ರಕ್ತ ಬರತಕ್ಕಂಥ ವಿಚಾರ. ಅದಕ್ಕೆ ಈ ಉತ್ಸವವನ್ನು ಪರಿಪೂರ್ಣವಾಗಿ ಹಿಂದೆ ಮಾಡಿದಾಗ ಪರಶುರಾಮನೇ ಸ್ವತಃ ಪೂಜೆ ಮಾಡಿದ ಹಾಗೆ ಆ ಲಿಂಗಕ್ಕೆ ಲೇಪನವನ್ನು ಹಚ್ತಾನೆ, ಆ ರಕ್ತ ಲೇಪನ. ಅದಕ್ಕೋಸ್ಕರ ಮುಡಿ ಉತ್ಸವದ ರಥವನ್ನು ಪರಿಪೂರ್ಣವಾಗಿ ಮಾಡತಕ್ಕಂಥ ವಿಚಾರ. ಇನ್ನೊಂದೇನು ಅಂದರೆ ದೇವಲ ಮಹರ್ಷಿ ಅಂತ ಕರಿತೀವಿ, ಅವರ ವಿಶೇಷವಾಗಿರತಕ್ಕಂಥ ಜಯಂತಿ. ಪ್ರತಿಯೊಬ್ಬ ಮನುಷ್ಯನ ಕಾಲಚಕ್ರವನ್ನು ಯಾವ ಕಾಲಕ್ಕೂ ನಾವು ತಿರುಗಿಸಕ್ಕೆ ಸಾಧ್ಯವಿಲ್ಲ. ಆದರೆ ಜೀವನ ಜಗತ್ತಲ್ಲಿ ಎಲ್ಲವೂ ಆಂಗ್ಲ ದೇಶವಾಗಲಿ ಅಥವಾ ಈ ಭಾರತ ದೇಶವಾಗಲಿ ಸ್ವದೇಶವನ್ನು ಉಪಯೋಗಿಸಿ ಅಂತ ಯಾವ ಕಾಲಕ್ಕೂ ಯಾರು ಎತ್ತಿಡಿತಾನೆ ಇಲ್ಲ. ನಮ್ಮಲ್ಲಿ ಖಾದಿ ಅಂತ ಆ ಕಾಲದಿಂದ ಬಂದಿರತಕ್ಕಂಥ ಹತ್ತಿ ಮುಖಾಂತರವಾಗಿ ಕಾಟನ್ ಎಷ್ಟು ಚೆನ್ನಾಗಿದೆ. ಎಲ್ಲ ಒಂದು ಉಪಯೋಗಿಸೋಕೆ ಯಾರಾದರೂ ಪ್ರಾಯೋಜಕರು ಮಾಡಿದ್ರು. ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾಡಿದಾಗ ಇಡೀ ಜಗತ್ತಲ್ಲಿ ನಾವುಗಳು ಅಂಥ ಬಟ್ಟೆಗಳನ್ನ ಹಾಕೋಬೇಕು. ಆಗ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಏನು ಮಾಡಿದ್ರು? ದೈವತತ್ವವಾಗಿ ಬಂದಿದ್ದು ಮಹಾತ್ಮ ಗಾಂಧಿ. ಆಗ ಈ ಉಪಯೋಗಿಸವನ್ನು ಮಾಡ್ತಕ್ಕಂಥ ವಿಚಾರವನ್ನು ಮಾಡಿದ್ರು. ಯಾರು ಮಾಡಿದ್ರು? ಬರೀ ರಾಜಕೀಯ ವ್ಯಕ್ತಿಗಳು ಮಾಡಿದ್ರು. ಆದರೆ ಪ್ರಯೋಜನ ಏನು ಬಂತು? ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಹಾಕೋದು, ಖಾದಿ ಬಟ್ಟೆ ಮಾಡೋದೆಲ್ಲ ಯಾವ ಕೆಲಸ ನಿಮಗೆ ಗೊತ್ತು. ಆದ್ದರಿಂದ ಇಂಥ ಒಂದವ್ರಿಗೆ ಪರಿಹಾರ ಎಲ್ಲಾದರೂ ಸಿಗತ್ತಾ? ಪಾಪಕರ್ಮಗಳು ಮಾಡಿರ್ತಕ್ಕಂಥ ಪರಿಹಾರ ಸಿಗತ್ತಾ? ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ಮಾಡ್ತಕ್ಕಂಥವ್ರಿಗೆ ಪರಿಹಾರ ಸಿಗತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಯಾವತ್ತಾದ್ರೂ ಪರಿಹಾರ ಸಿಗತ್ತಾ? ಎಲ್ರಿಗೂ ಸಿಗತ್ತೆ. ಯಾಕೆ ಅಂದರೆ ಪ್ರದೋಷದ ದಿನ ಯಾರು ಸಂಸ್ಕಾರ ಪೂರ್ವಕವಾಗಿ ಒಂದು ನಮಸ್ಕಾರವನ್ನು ಈಶ್ವರನಿಗೆ ಹಾಕ್ತಾನೋ, ಇಷ್ಟೂ ಜನ್ಮದ ಪಾಪಗಳು ಎಷ್ಟು ಮಾಡಿದಾನೋ ಒಂದು ಪ್ರದೋಷದಲ್ಲಿ ಕಳೆದೋಗ್ತಂತ. ಅದೇ ರೀತಿ ಅವನು ಕೇಳ್ಕೊಳ್ಳೋದಷ್ಟೂ ಪರಿಪೂರ್ಣವಾಗಿ ಒಂದು ಪ್ರದೋಷದಲ್ಲಿ ಕಳೆಯುತ್ತೆ. ಇವತ್ತಿನ ದಿವಸ ಮಹಾಪ್ರದೋಷ. ಇಂಥ ಒಂದು ಮಹಾಪ್ರದೋಷದಲ್ಲಿ ನಿಮ್ಗೇನು ಹೇಳಿದೆ? ನಿನ್ನೆಯಿಂದನೇ ಪ್ರಾರಂಭಿಸ್ಬಿಟ್ಟೆ. ಒಂದೊಂದು ನಕ್ಷತ್ರಕ್ಕೆ ಮಹಾಪ್ರದೋಷದಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ವಿಚಾರ. ಯಾಕೆ ನಿನ್ನೆ ಪ್ರಾರಂಭ ಮಾಡಿದೆ ಅಂದರೆ ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ಬೇಕಾಗಿತ್ತು, ಹೇಳ್ಕೊಟ್ಟೆ. ಬಹಳ ಸಂತೋಷ. ಈಗ ನೇರವಾಗಿ ಅಶ್ವಿನಿ ನಕ್ಷತ್ರ ಆಯಿತು. ಇನ್ನು ಉಳಿದಿದ್ದೇನೋ ಭರಣಿ ನಕ್ಷತ್ರ. ಭರಣಿ ಧರಣಿ ಆಳುತ್ತೆ ಅಂತ ಹೇಳಿ ಇವತ್ತಿಂದ ಧರಣಿ ಆಳೋಣ. ಅದಕ್ಕೆ ನೀವೆಲ್ಲ ಸಿದ್ಧವಾಗಿರ್ತಕ್ಕಂಥ ಎಲ್ಲ ನಕ್ಷತ್ರ ಬರ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಾ. ಶುಕವಾಕ್ಯದಲ್ಲಿ ಸಮಯ ಇರದೇ ಇರಲಿ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೇಳ್ತೀನಿ. ತಪ್ಪು ಬೇಜಾರು ಮಾಡ್ಕೊಳ್ಳದೆ ಮುಂದಕ್ಕೆ ಹೋಗೋಣ. ಎರಡನೇದಾಗಿ ವಿಶೇಷ ನಕ್ಷತ್ರ ಅಶ್ವಿನಿ ಭರಣಿ. ಭರಣಿ ನಕ್ಷತ್ರಕ್ಕೆ ನೀವೇನು ಮಾಡಬೇಕು? ಪಚ್ಚರಸಿ ಅಂದ್ರೆ ಏನು? ಅಕ್ಕಿ, ಹಸಿ ಅಕ್ಕಿಯ ಹಿಟ್ಟನ್ನು ಅಭಿಷೇಕವನ್ನು ಮಾಡೋದು. ಹಸಿ ಅಕ್ಕಿಯನ್ನು ಹಿಟ್ಟನ್ನು ಮಾಡ್ಕೊಳ್ಳೋದು. ಮೊದಲೇ ಹಸಿ ಅಕ್ಕಿ ಇರುತ್ತೆ, ತೊಳೆದು ಆರ ಹಾಕಿ ಅಲ್ಲಿ ವಿಶೇಷವಾಗಿ ಆರ ಹಾಕಿರ್ತಕ್ಕಂಥದ್ದನ್ನು ಹಿಟ್ಟು ಮಾಡಿಕೊಂಡು ಅದನ್ನು ಅಭಿಷೇಕವನ್ನು ಮಾಡಬೇಕು. ಅದು ಹೇಗೆ ಅಭಿಷೇಕ ಮಾಡ್ತೀರಾ? ನೀರಲ್ಲಿ ಕಲಸಿ, ನೀರಲ್ಲಿ ಗಟ್ಟಿಯಾಗಿ ಕಲಸಿ ಲೇಪನ ಥರ ಗಂಧದ ಚಂದ್ರನಲ್ಲಿ ಅಭಿಷೇಕವನ್ನು ಮಾಡಬೇಕು. ಆ ಅಭಿಷೇಕವನ್ನು ಮಾಡಿದ್ರೆ ಏನು ಪ್ರತಿಫಲ ಅಂದರೆ ಸಾಲಗಳು ತೀರುತ್ತೆ. ಇದೇ ಈಶ್ವರನಿಗೆ ಭರಣಿ ನಕ್ಷತ್ರದ ದಿವಸ ಆದರೂ ಅಭಿಷೇಕ ಮಾಡಿ, ಇಲ್ಲ ಪ್ರದೋಷದ ದಿವಸ ಭರಣಿ ನಕ್ಷತ್ರದವರು ಏನೋ ಭರಣಿ ನಕ್ಷತ್ರದವ್ರು ಇರ್ತಾರಲ್ಲ ಅವರಾದರೂ ಅಭಿಷೇಕ ಮಾಡಿ. ಭಗವಂತನಿಗೆ ಇಷ್ಟಪ್ರಿಯವಾಗಿ ಸಾಲ ಯಾರಿಗೆ ತೀರಬೇಕು ಆ ಸಾಲ ತೀರ್ಸಕ್ಕೆ ಇದರಲ್ಲಿ ಮಾಡಿ. ನಿಮಗೆ ಯಾಕೆ ಸಾಲ ತೀರಲ್ಲ ನಾನು ನೋಡ್ತೀನಿ. ಯಾಕೆಂದರೆ ಪರಮೇಶ್ವರನು ಋಣ ವಿಮುಕ್ತಿಯನ್ನು ಮಾಡ್ತಕ್ಕಂಥ ಅಕ್ಕಿ. ಪಾರ್ವತಿ ಪ್ರಿಯನಂದನ, ಅದಕ್ಕೋಸ್ಕರ ಪಾರ್ವತಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಸತ್ಯವತಿ. ಅದಕ್ಕೆ ನಿಮ್ಗೆ ಏನು ಹೇಳಿದ್ದೀನಿ? ಪಾರ್ವತಿ ಪ್ರಿಯ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅಕ್ಕಿ. ಅಕ್ಕಿ ಅಂದ್ರೇ ಚಂದ್ರ, ಚಂದ್ರನಿಗೆ ಸಂಬಂಧಪಟ್ಟದ್ದು ಪಾರ್ವತಿ. ಅವಳೇನು ಮಾಡ್ತಾಳಂತೆ? ವಿಶೇಷವಾಗಿ ಗಂಗೆ ಗೌರಿ ಗೊತ್ತಿಲ್ಲದೆ ಗಂಗೆ ಏನು ಮಾಡ್ತಾಳೆ? ನೀರಿನಲ್ಲೇ ಮಾಡ್ಕೊಡ್ತಾಳೆ. ಅವಳೇನು ಮಾಡ್ತಾಳೆ? ಮೀನು ಆ ಥರದ್ದೇ ಮಾಡ್ಕೊಡ್ತಾಳೆ. ಪರಮೇಶ್ವರನಿಗೆ ಮಾಂಸ ಭಕ್ಷ ಪ್ರಿಯವಲ್ಲ. ಪಾರ್ವತಿ ಏನು ಮಾಡ್ತಾಳೆ? ಛೇ ಮಡಿ ಏನು ಅನ್ಕೊಂಡಿದ್ದೆ ನೀನೆಲ್ಲ ನೀರ್ಗಿರೋದು ತಗೊಂಬಂದು, ಛೇ ದೂರ ಹೋಗು ಅಂಥೇಳಿ ಹಿಟ್ಟಲ್ಲಿ ವಿಶೇಷವಾಗಿ ಇವ್ನು ಮಾಡ್ಕೊಂಡು ಅದಕ್ಕೆ ತಂಬು ಹಿಟ್ಟು ಶುರುವಾಯಿತು. ಅದಾದ್ಮೇಲೆ ಅಕ್ಕಿ ಹಿಟ್ಟಲ್ಲಿ ವಿಶೇಷವಾಗಿರ್ತಕ್ಕಂಥ ಪೀಠಗಳನ್ನ ಆಗಿರ್ತಕ್ಕಂಥ ಸ್ವೀಟ್ಗಳು ಮಾಡಿಕೊಟ್ರು. ಎಲ್ಲವೂ ಮಾಡಿದ್ದು ಪರಮೇಶ್ವರನಿಗೋಸ್ಕರನೇ. ಅದಕ್ಕೋಸ್ಕರ ಇಂಥ ಒಂದು ತಿಂಡಿ ತೀರ್ಥಗಳು ಭಗವಂತನಿಗೆ ಇಷ್ಟ ಅಂತ ಕೂಡ ನಾವು ನೈವೇದ್ಯ ಅಂದರೆ ಸಂಕಲ್ಪ ಮಾಡಿರೋದು ಇವತ್ತು ಕೈಲಾಸದಲ್ಲಿ ನೋಡ್ತಕ್ಕಂಥ ವಿಚಾರ. ಅದಕ್ಕೆ ಇವತ್ತು ನಾರ್ತ್ ಇಂಡಿಯಲ್ಲಿ ಹೋದರೆ ಹಿಮಾಲಯದಲ್ಲಿ ಇಂದಿನ ನಕ್ಷತ್ರಕ್ಕೆ ಇದಿದೇ ನೈವೇದ್ಯ ಅಂತ ಮಾಡ್ಕೊಂಬಂದಿರೋ ಪರಂಪರೆ. ಅದರ ಮುಖಾಂತರವಾಗಿ ಏನು ಮಾಡೋದು? ಒಂದೊಂದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದ ನೈವೇದ್ಯಗಳು ಮಾಡ್ತಾ ಇದ್ರು. ಅದಕ್ಕೆ ಅಭಿಷೇಕ ಇವತ್ತೇನೋ ಅಂಥ ಭರಣಿ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕ ನಕ್ಷತ್ರ ಅಭಿಷೇಕವನ್ನು ಮಾಡಿದ್ರೆ ಕ್ರೆಡಿಟ್ಸ್ ಅಂದರೆ ಸಾಲಗಳು ತೀರುತ್ತೆ. ನೆಕ್ಸ್ಟ್ ನಕ್ಷತ್ರ ಭರಣಿ ಕೃತಿಕ. ಕೃತಿಕ ನಕ್ಷತ್ರದವರು ನಲ್ಲಿ ಪುಡಿ. ಏನು ಹೇಳಿ? ನಲ್ಲಿ ಪುಡಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಇದೆಯಲ್ಲ, ಆ ನಲ್ಲಿಕಾಯಿ ಪುಡಿಯನ್ನು ಮಾಡ್ಕೊಳ್ಳೋದು. ನೋವುಗಳು ಅಕಸ್ಮಾತು ಕೀಲು ನೋವು, ಕಾಲು ನೋವು, ಮೂಳೆ ನೋವುಗಳು, ಒಳಭಾಗದಲ್ಲಿ ವಾಯು ನೋವು,
ಸೊಂಟದ ನೋವು, ಏನು ನೋವಿದೆಯೋ ಆ ನೋವುಗಳೆಲ್ಲ ಪರಿವರ್ತನೆ ಆಗೋಕ್ಕೋಸ್ಕರ ಈ ನಲ್ಲಿ ಪುಡಿ ಅಭಿಷೇಕವನ್ನು ಮಾಡಿ ಅವನಿಗೆ ಅಭಿಷೇಕ. ಅದಕ್ಕೆ 108 ವಿಧವಾದ ಅಭಿಷೇಕಗಳು ಅಂತ ಕೂಡ ಈಶ್ವರನಿಗಿದೆ. ಒಂದೊಂದನ್ನು ಮಾಡಿಸಿದ್ರೆ ಆ ದೋಷಗಳೇ ಹೋಗುತ್ತೆ. ಚರ್ಮ ವ್ಯಾಧಿಗೆ ಹೊಂದಿದೆ, ಕಣ್ಣು ನೋವುಗೊಂದಿದೆ, ಎಲ್ಲ ಇದೆ. ಅದು ನಿಮ್ಗೆ ತಿಳಿಸ್ತಾ ಬರಬೇಕು. ಅದಕ್ಕೆ ನೀವೇನು ಮಾಡಬೇಕು? ಪೇಷನ್ಸಿಂದ ಕಾಯಬೇಕು, ವಿಚಾರಪೂರ್ವಕವಾಗಿ ಹೇಳಬೇಕು ನಾನು. ಅದಕ್ಕೆ ನೀವೇನು ಮಾಡಬೇಕು? ನಲ್ಲಿ ಪುಡಿಯನ್ನು ಮಾಡ್ಕೊಳ್ಳಿ. ವ್ಯಾಧಿಯನ್ನು ಗುಣಪಡಿಸ್ತಾನೆ, ನೋವನ್ನು ಪೂರ್ತಿಯಾಗಿ ಗುಣಪಡಿಸ್ತಾನೆ. ಆ ನೋವುಗಳು ಏನೇ ಇರಲಿ, ಎಂತಹ ವ್ಯಾಧಿ ಇರಲಿ, ಪರಿಪೂರ್ಣವಾಗಿ ಹೋಗುತ್ತೆ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿಗೆ ಬನ್ನಿ. ರೋಹಿಣಿ ನಕ್ಷತ್ರ ಅರ್ಶಿಣದ ಪುಡಿಯನ್ನು ವಿಶೇಷವಾಗಿ ಅಭಿಷೇಕ ಮಾಡಿದ್ರೆ ರಕ್ತ ಚಲನೆ ಸರಿ ಹೋಗುತ್ತೆ, ಬ್ಲಡ್ ಕ್ಯೂರ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ತಾನೆ. ಬಹಳ ವಿಶೇಷವಾಗಿ ಈ ರಕ್ತ ಶುದ್ಧಿಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಎಷ್ಟೋ ಜನಕ್ಕೆ ರಕ್ತ ದೋಷಗಳಲ್ಲಿ ಗಂಟುಗಳು ಕಟ್ಬಿಡೋದು, ಪಸ್ ಫಾರ್ಮೇಷನ್ ಆಗಿರೋದು, ಅಥವಾ ನೋವು ರುಜಿನಗಳು ಅಂತ ಹೇಳಿ ಅವ್ರಿಗೆ ಏನೇನೋ ಒಂದು ಈ ಕಾಲು ಪೂರ್ತಿ, ದೇಹ ಪೂರ್ತಿ ಇರುತ್ತೆ, ಇಲ್ಲೊಂದು ಗಂಟು ಅಲ್ಲೊಂದು ಗಂಟು ಆಗೋಗಿರುತ್ತೆ. ಇದೇ ನರದ ಗಂಟು ಅಂದ್ಕೊಂತೀರಾ, ಆದರೆ ಅದೆಲ್ಲ ರಕ್ತದಿಂದ ಬಂದಿರತಕ್ಕಂಥ ದೋಷಗಳು. ಅದಾದ್ಮೇಲೆ ಕೆಲವರಿಗೆ ಗಾಯಗಳೇ ವಾಸಿಯಾಗಲ್ಲ, ರಕ್ತದಿಂದ ಬಂದಿರತಕ್ಕಂಥ ದೋಷಗಳು. ಯಾವ ಕಾಲಕ್ಕೂ ಪರಿಪೂರ್ಣವಾಗಿ ಕಣ್ಣಿನ ಭಾಗದಲ್ಲಿ ನೀರು ಸೋರ್ತಾ ಇರುತ್ತೆ, ಇದು ರಕ್ತ ದೋಷಗಳು. ಯಾವ ಕಾಲಕ್ಕೂ ಕಿವಿ ಭಾಗಕ್ಕೆ ಅಂತೀವಲ್ಲ, ಅದು ರಕ್ತ ದೋಷಗಳು. ಯಾಕಂದ್ರೆ ಬ್ಲಡ್ ಕ್ಲಾಟ್ಸ್ ಅಂತ ಕರಿತೀವಿ. ಯಾವ ಕಾಲಕ್ಕೂ ದೇಹದಲ್ಲಿ ಕೈಯೆಲ್ಲ ಜೋಮ್ ಹಿಡಿಯೋದು, ತೊಡೆಯೆಲ್ಲ ಜೋಮ್ ಹಿಡಿಯೋದು, ಕಾಲೆಲ್ಲ ಜೋಮ್ ಹಿಡಿಯೋದು, ಇದೆಲ್ಲ ಜೋಮ್ ಹಿಡಿಯೋದು ಯಾರಕ್ಕಿಂದೆ? ರಕ್ತ ದೋಷಗಳು. ಇದಕ್ಕೆಲ್ಲ ಸರಿ ತಿದ್ದುಪಡಿಸ್ಕೋಬೇಕಾದ್ರೆ ನೀವೇನು ಮಾಡಬೇಕು? ಅರ್ಶಿಣದ ಪುಡಿಯನ್ನು, ಅರ್ಶಿಣ ಅಲಂಕಾರವನ್ನ, ಹರಿದ್ರಾಲಂಕಾರ ಪುಡಿಯನ್ನ ಅಭಿಷೇಕವನ್ನು ಮಾಡಬೇಕು. ಅದಕ್ಕೆ ಅರ್ಶಿಣ ಚೆನ್ನಾಗಿ ಕಲಸಿ ಗಂಧಾಭಿಷೇಕ ಮಾಡಿದ ಹಾಗೆ ಈ ಅರ್ಶಿಣದಲ್ಲಿ ಅಭಿಷೇಕ ಮಾಡಬೇಕು. ಪುಡಿಯನ್ನು ಹಾಕಿ ಈಶ್ವರನಿಗೆ ಮಾಡಿದಾಗ ಸಂತೃಪ್ತಿ ಪ್ರಿಯ. ಇದರಲ್ಲಿ ಏನು ಅಂದರೆ, ಹಳೆಯ ಕಾಲದಲ್ಲಿ ಯಾವುದೋ ದೂರದಲ್ಲಿರ್ತಕ್ಕಂಥ ಲಿಂಗ ಅಕಸ್ಮಾತ್ ನಿಮ್ಗೆ ಸಿಕ್ತು ಅಂದ್ರೆ, ನಿಮ್ಗೆ ಹೇಗೆ ಸಿಕ್ತು ಅಂತ ಇಟ್ಕೊಳ್ಳಿ, ನೀವೇ ಸ್ವತಃ ಮಾಡಿದ್ರೆ ಅಂತೂ ಆನಂದ. ಆದರೆ ಅರ್ಚಕರು ದೇವಸ್ಥಾನದಲ್ಲಿ ಕೆಲವರು ಬಿಡಲ್ಲ, ಕೆಲವು ದೇವಸ್ಥಾನದಲ್ಲಿ ಮಾತ್ರ. ಉತ್ತರ ಭಾರತದಲ್ಲಿ ನಾವೇ ಹೋಗಿ ಲಿಂಗನ ತಪ್ಕೊಂಡ್ಬಿಡ್ಬೋದು, ಇಲ್ಲಿ ದಕ್ಷಿಣದಲ್ಲಿ ಹಾಗಲ್ಲ. ಆದರೆ ಪ್ರಕೃತಿ ನಿಯಮ ಏನು ಅಂದರೆ, ಯಾವ ಕಾಲಕ್ಕೂ ಲಿಂಗಗಳನ್ನು ಹೆಂಗಸರು ಮುಟ್ಟಬಾರ್ದು ಅಂತ. ಅದಕ್ಕೆ ನೀವೇನು ಮಾಡುವಾಗ ಆ ನಕ್ಷತ್ರದವರೆಲ್ಲ ಈ ರೀತಿಯಾಗಿ ಮಾಡಿದಾಗ ಪರಿಪೂರ್ಣ ಅನುಗ್ರಹವನ್ನು ಸಿಗ್ತಕ್ಕಂಥ ಅವಕಾಶವನ್ನು ಈ ಅರಿಶಿಣ ಪುಡಿಯಲ್ಲಿ ಮಾಡಿದಾಗ ದೋಷಗಳು ಯಾವ ರೀತಿ ಹೋಗುತ್ತೆ? ರಕ್ತ ಶುದ್ಧಿ. ನೆಕ್ಸ್ಟ್ ವಾಸನೆ ಪುಡಿ. ಈ ವಾಸನೆ ಪುಡಿ ಅಂದ್ರೇನು? ಸುಮ್ಮನೆ ಯಾವುದೋ ವಾಸನೆ ಪುಡಿ ಅಲ್ಲ, ಇದು ಕೇಸರಿಯಾಗಿ ಇರ್ತಕ್ಕಂಥ ಅರ್ಶಿಣ ಬೇರೆ ಇದೆ. ಅದೇ ಅರ್ಶಿಣದ ಪುಡಿ ಅಂದರೆ ಅರ್ಶಿಣದ ಕಂಬಲ್ ಮಾಡಿರ್ತಕ್ಕಂಥ ಪುಡಿ ಬೇರೆ. ಕೇಸರಿ ಅರ್ಶಿಣ ಅಂತಿದೆ, ಅದರಲ್ಲಿ ಏನು ಮಾಡ್ತೀವಿ, ಸುಗಂಧ ಪರಿಮಳ ಘಮ 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 ಅನ್ನತ್ತೆ. ಅದನ್ನು ಚಂದನದಲ್ಲಿ ಲೇಪನ ಮಾಡಿ 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 ಆ ಪುಡಿಯನ್ನು ತೊಗೊಂಡಿರತಕ್ಕಂಥದ್ದು. ಅಂದರೆ ಅರ್ಶಿಣದ ಬೇರುಗಳಿರುತ್ತೆ, ಆ ಬೇರುಗಳನ್ನೆಲ್ಲ ತಗೊಳ್ಳೋದು, ಅದರಿಂದ ಚಂದನದ ಬೇರಿಂದ ತಗೊಳ್ಳೋದು, ಅದನ್ನೆರಡೂ ಸೇರಿಸಿದಾಗ ಈ ವಾಸನೆ ಪುಡಿಯನ್ನು ಮಾಡ್ಕೊಳ್ಳೋದು. ಇದನ್ನು ತಮಿಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ತೆಲುಗಲ್ಲಿ ಚೆನ್ನಾಗಿ ಹೇಳ್ತಾರೆ, ತಿರುಮಂಜಳ್ ಅಂತ ಕರೀತಾರೆ. ಮಂಜಳ್ ಅಂದರೆ ಅರ್ಶಿಣ, ತಿರು ಅಂದರೆ ಶ್ರೀಕಾರ, ಶಕ್ತಿ ಅಮ್ಮನವರೇನೆ. ಈ ಅರ್ಶಿಣದಿಂದನೇ ಗಣಪತಿನ ಮಾಡಿದ್ದು ಪಾರ್ವತಿ, ಸುಮ್ಮನೆ ಮಾಡಿಲ್ಲ ಅವಳು. ಅದಕ್ಕೆ ಅಷ್ಟು ಚೆನ್ನಾಗಿ ಗುಂಡಿಗೆ ಇರ್ತಾನೆ ಅವನು. ಯಾಕೆ ಅಂದರೆ ಅರ್ಶಿಣದಲ್ಲಿ ಹಿಂಗೆ ಮಾಡ್ತಾ ಅವಳು ಸ್ನಾನ ಮಾಡ್ತಾನೇ ಮಾಡಿದ್ದಕ್ಕೆ ಈ ಅರ್ಶಿಣದಿಂದ. ಇದಕ್ಕೆ ಮಾಡಿದಾಗ ಆಯುಸ್ಸು ಜಾಸ್ತಿ ಬೇಕು ಅಂತ ಕೆಲವ್ರಿಗೆ ಏನೋ ಗೊತ್ತಾ, 80ಗೆಲ್ಲ ಸಾಯಕಾಲ ಕಣೆ, ಒಂದು 100 years ಬದುಕಬೇಕು. ಕೆಲವ್ರಿಗೆ ಇರುತ್ತಂತ ಆಸೆ. ಸದ್ಯ ನಮ್ಗೆ ಅಂಥದ್ದೆಲ್ಲ ಇಲ್ಲಪ್ಪ, ಅತಿ ಶೀಘ್ರದಲ್ಲಿ ಹೊರಡೋಣ ಅಂತ ಕಾಯ್ತಿರ್ತೀವಿ. ಕೆಲವರು ಆ ಮಾತು ಹೇಳಿದ್ರೆ ಬಿಡ್ತು ಅಷ್ಟು ಬೇಗ ಎಲ್ಲ ಹೋಗ್ಬಾರ್ದ್ರಿ ಅಂತ ಅನ್ಕೊಂತಾರೆ. ಹೇಳ್ದಾಕ್ಷಣಕ್ಕೆ ಹೋಗ್ಬಿಟ್ಟೋಗಿದ್ರೆ ಇಡೀ ಜಗತ್ತು ನಮ್ಗೆ ಯಾಕೆ ಹಿಂಗಿರ್ತಿತ್ತು ಅಲ್ವೇ? ಅದಕ್ಕೆ ನೀವು ಒಂದು ಸಣ್ಣ ವಿರಾಮ ತಗೊಂಬನೆ, ಅಷ್ಟೊಂದು ಮಿಕ್ಕಿದ ವಿಚಾರಕ್ಕೆ ಆಯುಸ್ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ನಾವು ಆಯಾಸ ಅಭಿವೃದ್ಧಿ ಮಾಡ್ಕೊಳ್ತೀವಿ.